ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಬೃಂದಾವನ್ ಗಾರ್ಡನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೆಲವು ಸ್ಥಳಗಳು ನಮ್ಮ ಕಣ್ಣಿಗೆ ಮಾತ್ರ ಸುಂದರವಾಗಿರೋದಿಲ್ಲ, ಅವು ನಮ್ಮ ಮನಸ್ಸಿಗೂ ಸ್ಪರ್ಶ ಮಾಡುತ್ತದೆ. ಅಂತಹ ಒಂದು ಅದ್ಭುತ ಸ್ಥಳವೇ ಮೈಸೂರಿನ ಬೃಂದಾವನ್ ಗಾರ್ಡನ್. ಇಂದು ನಾವು ನೋಡುವುದು ಕೇವಲ ಒಂದು ಗಾರ್ಡನ್ ಅಲ್ಲ, ಇದು ಪ್ರಕೃತಿ, ಇತಿಹಾಸ ಮತ್ತು ಭಾವನೆಗಳ ಸಂಗಮ. ಇದರ ನಾವು ಡೀಟೇಲ್ ಆಗಿ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಬಹುದು. ಹೇಗೆ ಹೋಗೋದು, ಟೈಮಿಂಗ್ಸ್ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಬೃಂದಾವನ್ ಗಾರ್ಡನ್ನ ಸಣ್ಣ ಪರಿಚಯ. ಬೃಂದಾವನ ಗಾರ್ಡನ್ ಮೈಸೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧ KRS ಡ್ಯಾಮ್ ಬಳಿ ಇದೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಕುಟುಂಬದ ಜೊತೆ, ಸ್ನೇಹಿತರ ಜೊತೆ ಈ ಸುಂದರ ಗಾರ್ಡನ್ ನೋಡಲು ಬರುತ್ತಾರೆ. ಇಲ್ಲಿ ಕಾಲಿಟ್ಟ ತಕ್ಷಣವೇ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತದೆ. ಹಸಿರು, ಮೌನ ಮತ್ತು ತಂಪಾದ ಗಾಳಿ ನಮ್ಮ ಒತ್ತಡವನ್ನೆಲ್ಲ ನಿಧಾನವಾಗಿ ತೆಗೆದುಹಾಕುತ್ತವೆ. ಈ ಸುಂದರವಾದ ಬೃಂದಾವನ್ ಗಾರ್ಡನ್ನ ಇತಿಹಾಸದ ಒಂದು ಚಿಕ್ಕ ಕತೆ. ಬೃಂದಾವನ್ ಗಾರ್ಡನ್ ನಿರ್ಮಾಣವಾದದ್ದು 1927ರಲ್ಲಿ, ಅಂದಿನ ಮೈಸೂರು ಮಹಾರಾಜರಾದ ಶ್ರೀ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ. ಈ ಗಾರ್ಡನ್ ಡಿಸೈನ್ ಮಾಡಿದವರು ಪ್ರಸಿದ್ಧ ಎಂಜಿನಿಯರ್ ಸರ್ ಮಿರ್ಜಾ ಇಸ್ಮಾಯಿಲ್. ಇಂದು ಸುಮಾರು 60 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿರುವ ಈ ಗಾರ್ಡನ್ ಆ ಕಾಲದ ಶ್ರಮ ಮತ್ತು ದೃಷ್ಟಿಯನ್ನು ನಮಗೆ ನೆನಪಿಸುತ್ತದೆ. ಹಾಗೆ ಇಲ್ಲಿನ ಹಸಿರು ಗಿಡಗಳು ಮತ್ತು ಹೂಗಳ ಸೌಂದರ್ಯ. ಬೃಂದಾವನ್ ಗಾರ್ಡನ್ನ ಮುಖ್ಯ ಆಕರ್ಷಣೆ ಇಲ್ಲಿನ ಸರಿಯಾಗಿ ಕತ್ತರಿಸಿದ ಹಸಿರು ಗಿಡಗಳು. ಎಲ್ಲಿ ನೋಡಿದರೂ ಸಮಮಿತಿಯಾಗಿ ಜೋಡಿಸಲಾದ ಹೂಗಳ ಸಾಲು, ನಡೆಯಲು ಸುಂದರವಾದ ವಾಕಿಂಗ್ ಪಾತ್ ಮತ್ತು ಕಣ್ಣಿಗೆ ಮುದ ನೀಡುವ ವಿನ್ಯಾಸ. ಇಲ್ಲಿ ಗುಲಾಬಿ, ಚಾಮಂತಿ, ಕ್ಯಾನ, ಡಾಲ್ಹಿವಾ ಹೀಗೆ ಅನೇಕ ಬಗೆಯ ಹೂಗಳನ್ನು ನೋಡಬಹುದು. ಪ್ರತಿ ಹೂವು ತನ್ನದೇ ಆದ ಒಂದು ಬಣ್ಣ ಮತ್ತು ಪರಿಮಳದಿಂದ ಈ ಗಾರ್ಡನ್ಗೆ ಜೀವ ಕೊಡುತ್ತದೆ. ಇಲ್ಲಿನ ಮತ್ತೊಂದು ಆಕರ್ಷಣೆ ಎಂದರೆ ನೀರಿನ ಜಲಧಾರೆಗಳು. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಅವೇ ಫೌಂಟೈನ್ಸ್. ಸಂಗೀತದ ತಾಳಕ್ಕೆ ಎತ್ತಿ ಇಳಿಯುವಂತೆ ನೋಡುವುದೇ ಒಂದು ಅದ್ಭುತ ಅನುಭವ. ಹಾಗೆ ಇಲ್ಲಿ ಫೌಂಟೈನ್ ಡ್ಯಾನ್ಸ್ ಅಂತ ಇರುತ್ತೆ. ಬೆಳಕು, ಸಂಗೀತ ಮತ್ತು ನೀರು ಮೂರು ಸೇರಿ ಮಾಡುವ ಈ ಪ್ರದರ್ಶನ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟವಾಗುತ್ತದೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ KRS ಡ್ಯಾಮ್ ಬಗ್ಗೆ ಹಾಗೆ ಫೌಂಟೈನ್ ಡ್ಯಾನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರುವಂಥ ಫೌಂಟೈನ್ಗಳು ಸಣ್ಣ ಸಣ್ಣ ಫೌಂಟೈನ್ಗಳು. ಇವು ಅಷ್ಟೇ, ಪ್ರತಿಯೊಂದು ಫೌಂಟೇನು ಡಿಫ್ರೆಂಟಾಗಿ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಕ್ಕಳಿಗಾಗಿರ್ಬೋದು, ದೊಡ್ಡವರಾಗಿರ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಸೊ ಇದೇ ಥರ ಪ್ರತಿಯೊಂದು ದಿನವೂ ಹೀಗೆ ಇರುತ್ತೆ. ಸಣ್ಣವರಂತಲ್ಲ, ದೊಡ್ಡವರಂತಲ್ಲ, ಎಲ್ಲರೂ ಒಂದೇ ಥರ ಎಂಜಾಯ್ ಮಾಡ್ತಾರೆ. ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳಬಹುದು. ಕೊನೆಯದಾಗಿ ನೀವು ಮೈಸೂರಿಗೆ ಬಂದಿದ್ದೀರಾ ಅಂತಂದರೆ ಬೃಂದಾವನ್ ಗಾರ್ಡನ್ನ ನೋಡೋದೇ ಹೋದರೆ ಅದು ನಿಮ್ಮ ಪ್ರವಾಸ ಅಪೂರ್ಣ ಅಂತ ಹೇಳಬಹುದು. ಸೊ ಒಮ್ಮೆ ಇಲ್ಲಿ ಬಂದು ಈ ಹಸಿರಿನ ನಡುವೆ ನಡೆದು ಸಂಗೀತಕ್ಕೆ ನೃತ್ಯ ಮಾಡುವಂಥ ನೀರನ್ನು ನೋಡಿ ಮನಸ್ಸಿಗೆ ಶಾಂತಿ ತಗೊಳ್ಳಿ. ಇದು ಬೃಂದಾವನ್ ಗಾರ್ಡನ್ ನೋಡಬೇಕಾದ ಒಂದು ಸ್ಥಳ ಮಾತ್ರ ಅಲ್ಲ, ಇದು ಅನುಭವಿಸಬೇಕಾದ ಸ್ಥಳ. ಸೊ ಪ್ರಕೃತಿ ಸೌಂದರ್ಯ ಹೇಗಿದೆ ಇರುತ್ತೆ ಅಂತ ಅಂದ್ಬಿಟ್ಟು ಅನುಭವಿಸೋಂಥ ಸ್ಥಳ ಇದು. ಸೊ ಇದಿಷ್ಟು ಮೈಸೂರಿನ ಬೃಂದಾವನ್ ಗಾರ್ಡನ್ ಬಗ್ಗೆ ನನಗೆ ಗೊತ್ತಿರೋ ಅಂಥ, ನಾನು ಸರ್ಚ್ ಮಾಡಿರೋ ಅಂಥ ಹಿಸ್ಟ್ರಿ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಹೇಗೆಲ್ಲ ಇತ್ತು ಅಲ್ಲಿ, ಸಣ್ಣ ಸಣ್ಣ ಫೌಂಟೇನ್ಸ್ ಆಗಿರ್ಬೋದು, ಆ ನೇಚರ್ ಹೇಗಿತ್ತು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಸೊ ನೀವು ಯಾರಾದರೂ ಮೈಸೂರಲ್ಲಿ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಬೇಕು ಸ್ಟೇ ಮಾಡೋದಕ್ಕೆ ಅಂತಂದರೆ ಆ ಆಪ್ಷನ್ ಸಹ ನೀವು ಇಟ್ಕೋಬೋದು. ಅದ್ರದ್ದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಅದೇ ಹೋಟೆಲು.
ಸೊ ಇದಿಷ್ಟು ಮೈಸೂರಿನ ಬೃಂದಾವನ್ ಗಾರ್ಡನ್ ಬಗ್ಗೆ. ಸೊ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ KRS ಡ್ಯಾಮ್ ಮತ್ತು ಅಲ್ಲಿನ ಮ್ಯೂಸಿಕಲ್ ಫೌಂಟೇನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಇನ್ಫಾರ್ಮೇಷನ್ಸ್ನ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಥ್ಯಾಂಕ್ ಯು.